ಎಲ್ಲ ಗಣ್ಯರೇ, ಇವತ್ತು ಕಲಬುರಗಿಯಲ್ಲಿ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಉದ್ಯೋಗ ಮೇಳ ಇದು. ಈ ಉದ್ಯೋಗ ಮೇಳದಲ್ಲಿ ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ವಿಭಾಗೀಯ ಮಟ್ಟದ ಉದ್ಯೋಗ ಮೇಳದಲ್ಲಿ ಸುಮಾರು 27,000 ಉದ್ಯೋಗಾಕಾಂಕ್ಷಿಗಳು ಇದರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಿ, ಇವತ್ತು ಜನಸಾಗರವೇ ಹರಿದು ಬಂದಿದೆ. ಸುಮಾರು 15,000ಕ್ಕಿಂತ ಜಾಸ್ತಿ ಜನರು ಈ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭಾಳ ಅಭಿನಂದನೆಯನ್ನು ಸಲ್ಲಿಸಬೇಕು. ಯಾಕಂದರೆ ಇವತ್ತು ನಾವು ಬೆಂಗಳೂರಲ್ಲಿ ಮಾಡಿರ್ತಕ್ಕಂಥ ಉದ್ಯೋಗ ಮೇಳದಲ್ಲಿ 45,000ಕ್ಕಿಂತ ಜಾಸ್ತಿ ಉದ್ಯೋಗಾಕಾಂಕ್ಷಿಗಳು ಆ ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟರು. ಇದು ಭಾಳ ಅವಶ್ಯಕತೆ ಇದೆ, ಇದಕ್ಕೆ ಜನ ಬೇಡಿಕೆ ಇದೆ. ಅದಕ್ಕೆ ಎಲ್ಲ ವಿಭಾಗ ಮಟ್ಟದಲ್ಲಿ ಮೊದಲನೇ ಹಂತದಲ್ಲಿ ಎಲ್ಲ ವಿಭಾಗ ಮಟ್ಟದಲ್ಲಿ ನಾವು ಉದ್ಯೋಗ ಮೇಳವನ್ನು ಮಾಡೋಣ ಮತ್ತು ಎರಡನೇ ಹಂತದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾವು ಉದ್ಯೋಗ ಮೇಳವನ್ನು ಮಾಡೋಣ ಅಂತಕ್ಕಂಥ ಒಂದು ಸೂಚನೆ ಮೇರೆಗೆ ಇವತ್ತು ಈ ಉದ್ಯೋಗ ಮೇಳವನ್ನು ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದ ಜನರಿಗೆ ನಾವು 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ವಿ. ಆ 5 ಗ್ಯಾರಂಟಿಗಳಲ್ಲಿ ಈ ರಾಜ್ಯದ ಯುವಕರ ಭವಿಷ್ಯವನ್ನು ಕಟ್ತಕ್ಕಂಥ ಒಂದು ಗ್ಯಾರಂಟಿ ಯಾವುದಂದರೆ ಅದು ಯುವ ನಿಧಿ ಕಾರ್ಯಕ್ರಮ. ಈ ರಾಜ್ಯದ ಯುವಕರ ಭವಿಷ್ಯದಗೋಸ್ಕರ ಆ ಯುವ ನಿಧಿಯಲ್ಲಿ ಈಗಾಗಲೇ 2,80,000 ಇಲ್ಲಿ ಏನು ಗ್ರ್ಯಾಜುಯೇಟ್ಸು ಡಿಪ್ಲೊಮಾ ಹೋಲ್ಡರ್ಸ್ ಈಗಾಗಲೇ ನಮ್ಮ ಹತ್ರ ಎನ್ರೋಲ್ಮೆಂಟ್ ಆಗಿದೆ. ಅವರಿಗೆ ನಾವು ಪ್ರತಿ ತಿಂಗಳು ಡಿಗ್ರಿ ಹೋಲ್ಡರ್ಸಿಗೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಸಿಗೆ 1,500 ರೂಪಾಯಿ ನಾವು ಇವತ್ತು ಕೊಡ್ತಾ ಇದ್ದೀವಿ. ಇದು ನಮ್ಮ ಸರ್ಕಾರದ ಬದ್ಧತೆ. ನಮ್ಮ ಸರ್ಕಾರ ಈ ರಾಜ್ಯದ ಯುವಕರ ಭವಿಷ್ಯದ ಒಂದು ಹಿತದೃಷ್ಟಿಯಿಂದ ಈ ಕೆಲಸಗಳನ್ನು ಮಾಡ್ತಾ ಇದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಬೋದು. ಕೇವಲ ಅಷ್ಟೇ ಅಲ್ಲ, ಇವತ್ತು ಉದ್ಯೋಗ ಮೇಳದಲ್ಲಿ ನಾವು ಸುಮಾರು 26,000ದಲ್ಲಿ 20,000ಕ್ಕಿಂತ ಜಾಸ್ತಿ ಜನ ಇವತ್ತು ಬಂದಿದ್ದಾರೆ ವೆನ್ಯೂವಲ್ಲಿ. ಅವರಿಗೆ ಉದ್ಯೋಗವನ್ನು ಕೊಡಿಸ್ತಕ್ಕಂಥದ್ದು.